ಜ್ಯೋತಿಷ ಯಾಕೆ ಕೇಳ್ತಾರೆ? ಜ್ಯೋತಿಷದಿಂದ ಏನು ಉಪಯೋಗ? ಜ್ಯೋತಿಷ ಕೇಳದೇ ಇದ್ದರೆ ಏನಾಗುತ್ತೆ? ಜ್ಯೋತಿಷ ಅವಶ್ಯಕವೇ? ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲಾ ಕಡೆಯನ್ನು ಕೇಳ್ತಾ ಇರ್ತದೆ. ತುಂಬಾ ಜನರು ಇದನ್ನೇ ಕೇಳ್ತಾರೆ. ಜ್ಯೋತಿಷ ಯಾಕೆ? ಜ್ಯೋತಿಷದಿಂದ ಏನು ಉಪಯೋಗ ಎಂಬಂತಹ ಪ್ರಶ್ನೆಗಳು ಹಲವು ಜನರು ಕೇಳುತ್ತಿರುವುದನ್ನು ನೋಡಿದ್ದೆ. ಆದರೆ ಎಷ್ಟೋ ಜನರು ಸನ್ಯಾಸಿ ಏನಾಗ್ತಾರೆ, ಅವರು ಸನ್ಯಾಸವನ್ನು ಬಿಟ್ಟು ಅವರಿಗೆ ಬ್ರಹ್ಮಚಾರಿಯಾಗಿರಲು ಸಾಧ್ಯವಾಗದೆ ಹೆಂಗಸರನ್ನು ಹುಡುಕೊಂಡು ಹೋಗುವಂಥ ಸನ್ಯಾಸಿಗಳಿದೆ. ಹಾಗೆ ಬಿಸಿನೆಸ್ ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡವರು ಇದ್ದಾರೆ. ಕೆಲಸಕ್ಕೆ ಹೋಗಿ ಕೆಲಸದಲ್ಲಿ ಹಾಳಾದವರು ಇದ್ದಾರೆ. ಉದ್ಯೋಗ ಮಾಡಿ ಉದ್ಯೋಗದ ಹಾಳಾಗ್ತಾರೆ. ಕೆಲವರು ಏನೋ ವ್ಯಾಪಾರ ಮಾಡಿ ಬೇಕಾಷ್ಟು ಹಣ ದುಡಿತಾರೆ. ಮತ್ತೆ ಕೆಲವರು ಕಷ್ಟಪಟ್ಟು ನಷ್ಟ ಅನುಭವಿಸಿ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡು ಹೀಗೆ ಹಲವು ರೀತಿಯಲ್ಲಿ ಜನರು ತೊಂದರೆ ಪಡ್ತಿರುವುದನ್ನು ನೋಡಿ. ಕಾಯಿಲೆ ಬರುತ್ತೆ ಕೆಲವರು ಆರೋಗ್ಯವಾಗಿರ್ತಾರೆ, ಕೆಲವರು ವಯಸ್ಸಾದರೂ ಆರೋಗ್ಯವಾಗಿರುತ್ತೆ. ಇಂತಹ ಹಲವು ರೀತಿಯ ಜೀವನವನ್ನು ನಾವು ನೋಡ್ತೇವೆ. ಈ ಜೀವನದಲ್ಲಿ ಹೀಗಾಕೆ ನಮ್ಮಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಗ್ರಹಗತಿ ಅದೇ ಅವನ ದಾರಿಯನ್ನು ತೋರಿಸುವುದು. ಆ ದಾರಿ ಯಾವುದೆಂದು ಕಂಡುಕೊಂಡಾಗ ಅವನ ಜೀವನ ಸುಧಾರಿಸುತ್ತದೆ. ಅವನು ತನ್ನ ಜೀವನದಲ್ಲಿ ಬರಬಹುದಾದ ಕಷ್ಟ ನಷ್ಟಗಳನ್ನು ಪರಿಹರಿಸಬಹುದು. ಅದು ಹೇಗೆಂಬುದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಈ ಜ್ಯೋತಿಷ ಕೇಳುವುದರಿಂದ ಏನು ಉಪಯೋಗ, ಜ್ಯೋತಿಷ ಕೇಳಬೇಕೆ, ಜೀವನಕ್ಕೂ ಜ್ಯೋತಿಷಕ್ಕೂ ಏನು ಸಂಬಂಧ ಎಂಬಂತಹ ಪ್ರಶ್ನೆಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಜೀವನದಲ್ಲಿ ನಾವು ಹಲವು ವಿಧದ ಜನರನ್ನು ನೋಡ್ತೇವೆ. ಈ ಜನರು ಯಾಕೆ ಎಲ್ಲರೂ ಒಂದೇ ಥರ ಜೀವನ ಮಾಡ್ತಾ ಇಲ್ಲ? ಬೇರೆ ಬೇರೆ ಯಾಕೆ ಇರ್ತಾರೆ? ಒಂದೇ ರೀತಿ ವ್ಯಾಪಾರ ವ್ಯವಹಾರ ಮಾಡಿದ್ರು ಒಬ್ಬರದ್ದು ಚೆನ್ನಾಗಿರುತ್ತೆ, ಇನ್ನೊಬ್ಬರದ್ದು ಹಾಳಾಗಿರುತ್ತೆ. ಇನ್ನೊಬ್ಬರೊಬ್ಬರು ಸ್ವಾಮೀಜಿಗಳು ನೋಡಿದ್ದೀರಿ. ಎಷ್ಟೋ ಸ್ವಾಮೀಜಿಗಳು ಒಳ್ಳೆಯ ಕೆಲಸ ಮಾಡಿ ಜನರಿಗೆ ಪ್ರೀತಿ ಗೌರವಕ್ಕೆ ಪಾತ್ರರಾಗ್ತಾರೆ. ಮತ್ತು ಕೆಲವರು ಜೀವನದಲ್ಲಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಾರೆ. ತಮ್ಮ ಜೀವನದಲ್ಲಿ ಮಹಿಳೆಯರ ಸಹವಾಸ ಮಾಡಿ ಅದು ಆಕರ್ಷಿತರಾಗಿ ಅವರು ಗೃಹಸ್ಥರಾಗುವಂಥ ಪರಿಸ್ಥಿತಿಯನ್ನು ನೋಡ್ತೀವಿ. ಅದೇ ಕೆಲವರು ಬ್ರಹ್ಮಚಾರಿಗಳಾಗಿ ಹೆಸರನ್ನು ಮಾಡ್ತಾರೆ. ಕೆಲವರು ಗೃಹಸ್ಥರಾಗದೆ ಹೆಣ್ಣು ಮಕ್ಕಳ ಮೇಲೆ ಅವರ ಆಸೆ ಆಕಾಂಕ್ಷೆಗಳನ್ನು ಹೇರಿ ಜೀವನದಲ್ಲಿ ಸುಖ ಪಡುವಂತಹ ರೀತಿಯನ್ನು ನೋಡ್ತೀವಿ. ಕೆಲವರು ದೊಡ್ಡ ವ್ಯಾಪಾರಿಯಾಗಿ ಮೆರೆಯುತ್ತಾರೆ. ಅದೇ ರೀತಿ ವ್ಯಾಪಾರ ಬೇರೆಯವರು ಮಾಡಿದರೆ ಹಾಳಾಗೋಗುತ್ತದೆ. ಯಾಕೆ ಹೀಗಾಗುತ್ತದೆ? ಕೆಲವರ ಕೆಲಸ ಚೆನ್ನಾಗಿರುತ್ತೆ, ಆ ಕೆಲಸವನ್ನು ಮಾಡಿದಾಗ ಬೇರೆಯವರು ಮಾಡಿದಾಗ ಅವರು ಹಾಳ. ಯಾಕೆ ಹೀಗೆ ಕಷ್ಟ ನಷ್ಟಗಳು ಬರುತ್ತೆ? ಕೆಲವರು ಚೆನ್ನಾಗಿರುತ್ತಾರೆ, ಕೆಲವರ ಜೀವನ ಆರೋಗ್ಯವಾಗಿರುತ್ತಾರೆ, ಕೆಲವರ ಜೀವನದಲ್ಲಿ ರೋಗದಿಂದ ನರಳುತ್ತಾರೆ. ಯಾಕೆ ಹೀಗಾಗುತ್ತದೆ? ಇದಕ್ಕೇನು ಕಾರಣ ಎಂಬಂಥ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಗ್ರಹಗತಿ ದಾರಿ ಇರುತ್ತೆ, ಒಂದು ಮಾರ್ಗದರ್ಶಕ ಇರುತ್ತದೆ. ಆ ಮಾರ್ಗದರ್ಶನದಂತೆ ನಾವು ಜೀವನ ಮಾಡಿದಾಗ ನಮ್ಮ ಜೀವನ ಸುಖವಾಗಿರುತ್ತದೆ. ಜೀವನದಲ್ಲಿ ನಾವು ಸಂತೋಷವಾಗಿರಲು ಸಾಧ್ಯ. ಅದು ಏನು ಮಾರ್ಗದರ್ಶನ ಅಂದರೆ, ಯಾರಿಗೆ ಯಾವ ರೀತಿಯಲ್ಲಿ ಬದುಕಬೇಕೆಂಬುದು ಅವರ ಗ್ರಹಗತಿಯಲ್ಲಿ ಇರ್ತದೆ. ಆ ರೀತಿಯನ್ನು ಅವರು ಅನುಸರಿಸುತ್ತಾ ಹೋದರೆ ಅವರು ಜೀವನದಲ್ಲಿ ಉತ್ತಮವಾದ ರೀತಿಯಲ್ಲಿ ಜೀವನ ಮಾಡಲು ಸಾಧ್ಯವಾಗುತ್ತದೆ. ಆದರೆ ಎಷ್ಟೋ ಜನರಿಗೆ ತಮ್ಮ ಆ ಮಾರ್ಗದರ್ಶನ, ಆ ದಾರಿ ಯಾವುದಂತ ತಿಳಿಯುವುದಿಲ್ಲ. ಅದಕ್ಕೆ ಏನೇನೋ ಮಾಡಕ್ಕೆ ಹೋಗಿ ಏನೇನೋ ಆಗಿಬಿಡ್ತಾರೆ. ಎಲ್ಲ ಧರ್ಮದಲ್ಲೂ ಇದ್ದಾರೆ ಸನ್ಯಾಸಿ. ಆದರೆ ಆ ಸನ್ಯಾಸಿಗಳಲ್ಲಿ, ಆ ಬ್ರಹ್ಮಚಾರಿಗಳಲ್ಲಿ ಕೆಲವರು ಮಾತ್ರ ತಮ್ಮ ಕಟ್ಟುನಿಟ್ಟಿನ ಬ್ರಹ್ಮಚರ್ಯನ್ನು ಅನುಸರಿಸುತ್ತಾರೆ. ಮತ್ತು ಕೆಲವರು ತಮ್ಮ ಬ್ರಹ್ಮಚರ್ಯಲ್ಲಿ ತಪ್ಪು ಮಾಡುತ್ತಾರೆ. ಯಾಕೆ ಹೀಗಾಗುತ್ತದೆ ಎಂಬುದನ್ನು ನಾವು ತಿಳ್ಕೋಬೇಕು. ಇದಕ್ಕೇನು ಅವರ ಆ ಮಾರ್ಗದರ್ಶನ, ಅವರ ಜೀವನದಲ್ಲಿ ಇರಬೇಕಂತ ಗ್ರಹಗತಿಯಂತೆ ಅವರು ಜೀವನ ಮಾಡಲಿಲ್ಲ ಎಂಬುದನ್ನು ನಾವು ಅದು ಹೇಗೆ ತಿಳ್ಕೊಳ್ಳೋದು, ಅದರ ಬಗ್ಗೆ ತಿಳಿಯೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋ ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಆದ್ದರಿಂದ ಎಲ್ಲ ವಿಡಿಯೋಗಳನ್ನು ಪೂರ್ಣವಾಗಿ ನೋಡಿ.
ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಭವಿಷ್ಯ ತಿಳಿಬೇಕೆಂಬುವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಬದಲಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿಂದ ಕೊನೆಯವರೆಗೂ ಏನೇನು ನಡೆಯುತ್ತದೆ, ಏನೇನಾಗುತ್ತೆ, ಬರುವ ಕಷ್ಟ ನಷ್ಟಗಳಿಂದ ಪಾರಾಗುವುದು ಹೇಗೆ ಎಂಬ ಮುಂತಾದ ವಿಚಾರಗಳಿಂದ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡಿಸಿಕೊಳ್ಳ. ಯಾವನೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ತಾನು ಯಾವ ರೀತಿಯಲ್ಲಿ ಜೀವನ ನಡೆಸಬೇಕೆಂಬುದು ತಿಳಿದಿರಲಿ. ಆದರೂ ಅವನು ಹೋಗಿ ಒಂದು ವ್ಯಾಪಾರ ಆಗಬೇಕು. ಆ ವ್ಯಾಪಾರದಿಂದ ಅವನು ಹಂತ ಹಂತವಾಗಿ ಬೆಳ್ಕೊಂಡ್ಬರ್ತಾನೆ. ಅವನು ಹಂತವಾಗಿ ಬೆಳೆದ, ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ, ಆಸ್ತಿ ಸಂಪಾದನೆ, ಅದನ್ನು ನೋಡಿದ ಅವನ ಪಕ್ಕದ ಮನೆಯವನು, ಅವನು ವ್ಯಾಪಾರ ಆದ 1 ವರ್ಷ ಮಾಡಿ 2ನೇ ವರ್ಷಕ್ಕೆ ಅವನು ಎಲ್ಲವನ್ನೂ ಕಳ್ಕೊಂಡ. ಅವನು ಏನೂ ಇಲ್ಲದ ನಿರ್ಗತಿಕನ. ಇಬ್ಬರೂ ನಡೆಸಿದ ಒಂದೇ ರೀತಿ ವ್ಯಾಪಾರ. ಅವಾಗ ಜನ ಹೇಳ್ತಾರೆ ಅವನಿಗೆ ಅನುಭವ ಇದೆ, ಇವನ ಅನುಭವ. ಆದರೆ ಅವನು ಸ್ಟಾರ್ಟ್ ಮಾಡೋದಕ್ಕೆ ಅವನಿಗೆ ಎಲ್ಲಿ ಅನುಭವ ಇದೆ. ಆದರೆ ಅವನು ಅನುಭವ ಪಡೆದಂತೆ ಅವನು ಬೇಕಾ. ಆದರೆ ಇವನು ಹಾಗೇನೆ ಸ್ಟಾರ್ಟ್ ಮಾಡ್ದ, ಅನುಭವ ಇಲ್ಲ ಅಂತೇಳಿ. ಅದಲ್ಲ, ಅನುಭವಕ್ಕೂ ಅದಕ್ಕೂ ಸಂಬಂಧ. ಯಾಕಂದರೆ ಇವನ ಗ್ರಹಗತಿಯಲ್ಲಿ ಇವನು ವ್ಯಾಪಾರ ಮಾಡುವುದು, ಇಂಥ ವ್ಯಾಪಾರವನ್ನು ಆ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ವ್ಯಾಪಾರ ಮಾಡಿದನೋ ಅದು ಆರಂಭಿಸದ. ಆದ್ದರಿಂದ ಅವನು ಅದರಲ್ಲಿ ಬೆಳೆದ. ಇವನಿಗೆ ವ್ಯಾಪಾರ ಅಲ್ಲ ಒಂದು ಉದ್ಯೋಗವಾಗಿದ್ದು, ಅವನು ವ್ಯವಸಾಯ ಇತ್ತು. ಅಂದರೆ ಅವನು ರೈತನಾಗಿ ಬದುಕಬೇಕು. ಆ ರೈತರ ಕೆಲಸವನ್ನು ಬಿಟ್ಟ ಅವನು ವ್ಯಾಪಾರಕ್ಕೆ ಹೋದ. ಅಲ್ಲಿ ಅವನು ಹಾಳಾದ. ಅವನ ರೈತರ ಭೂಮಿಯೂ ಬಂಜರಾಯಿತು, ಭೂಮಿಯಲ್ಲೂ ಬೆಳೆಯಬೇಕಾಗಿಲ್ಲ. ಇದರಿಂದಾಗಿ ಅವನು ಜೀವನದಲ್ಲಿ ಕಷ್ಟ ನಷ್ಟಗಳನ್ನು. ಇನ್ನು ಕೆಲವರು ಒತ್ತಡಕ್ಕಾಗಿ ಯಾರೋ ಏನೋ ಹೇಳಿದ್ರು, ಸನ್ಯಾಸಿ ಆದರೆ ಸುಖವಾಗಿ ಜೀವನ ಮಾಡ್ಬೋದು, ಹಾಗೆ ಹೀಗೆ, ಸ್ವಾಮೀಜಿ ಆದರೆ ಮಾಡ್ಬೋದು ವೇದಗಳನ್ನು. ಆದರೆ ಅವರು ಯಾವ ವೇದಗಳನ್ನು ಕಲಿಯಲಿಲ್ಲ, ಯಾವ ಪಾಂಡಿತ್ಯವನ್ನು ಪಡೆಯಲಿಲ್ಲ, ಯಾವ ಪುರಾಣವನ್ನು ಕಲಿಯಲಿಲ್ಲ, ಯಾವುದೇ ರೀತಿಯ ತತ್ವ ಸಿದ್ಧಾಂತಗಳಲ್ಲೂ ಅವರು ನಂಬಿಕೆ ಇರಲಿಲ್ಲ. ಅವನು ಸನ್ಯಾಸಿ ಆದ. ನಾನು ಸನ್ಯಾಸಿ, ನನಗೆ ಸ್ವಾಮಿ, ನನಗೆ ಎಲ್ಲವೂ ಇದೆ, ಎಲ್ಲವೂ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೂ, ಅವರಿಂದ ಕಲಿತೆ, ಇವರಿಂದ ಕಲಿತೆ. ಆದರೆ ಅವರು ಯಾವುದಿಂದಲೂ ಕಲಿತಿರೋದಿಲ್ಲ. ನಾನು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ಕೊಂಬಂದೆ, ಅವನು ಹಿಮಾಲಯಕ್ಕೆ ಹೋಗಿದ್ದು ತಪಸ್ ಮಾಡೋಕ್ಕಲ್ಲ. ಆದರೆ ಅವನು ಸನ್ಯಾಸಿ ಆದ. ಅವನು ಒಂದು ಮಠವನ್ನು ಸ್ಥಾಪನೆ ಮಾಡ್ದ. ಆ ಮಠಕ್ಕೆ ಬರುವಂಥ ಹೆಣ್ಣು ಮಕ್ಕಳೊಂದಿಗೆ ಇವನು ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡೋಕ್ಕೆ ಶುರು ಮಾಡ್ದ. ಇದರಿಂದಾಗಿ ಅವನಿಗಿದ್ದ ಗೌರವ ಹಾಳಾಯಿತು, ಅವನ ಸನ್ಯಾಸಿತ್ವವು ಹಾಳಾಗೋಯಿತು. ಅವನಿಗೆ ಯಾಕೆ ಅವನ ಗ್ರಹಗತಿ ಆ ರೀತಿ ಇರಲಿಲ್ಲ. ಅವನು ಸನ್ಯಾಸಿ ಆಗುವಂತನಾಗಿರಲಿಲ್ಲ, ಅವನು ಗೃಹಸ್ಥನಾಗಬೇಕಾದವನು ಸನ್ಯಾಸಿ ಆದರೆ ಈ ರೀತಿಯ ಪರಿಣಾಮಗಳಾಗುತ್ತದೆ. ಇನ್ನು ಯಾವನೋ ಒಂದು ಸರ್ಕಾರಿ ಕೆಲಸಕ್ಕೆ ಸೇರ್ದ, ಅಲ್ಲಿ ಅವನು ಲಂಚ ಪಡ, ಅವನ ಕೆಲಸ ಹೋಯ್ತು. ಇನ್ನೊಬ್ಬ ಅದೇ ರೀತಿ ಇನ್ನೊಂದು ಕೆಲಸಕ್ಕೆ ಸೇರಿದ್ದ, ಅವನಿಗೂ ಅದರಲ್ಲಿ ಬಡ್ತಿ ಪಡೆದು ಅವನು ಉನ್ನತ ಸ್ಥಾನಕ್ಕೆ ಹೋದ. ಹಾಗೆ ಯಾಕೆ ಆಯಿತು? ಅವನು ಯಾಕೆ ಲಂಚ ಪಡೆದ? ಅದನ್ನೆಲ್ಲವನ್ನು ನಾವು ಯೋಚನೆ ಮಾಡುವಾಗ ಅವನಿಗೆ ಉದ್ಯೋಗ ಮಾಡುವಂಥ, ಸರ್ಕಾರಿ ಉದ್ಯೋಗ ಮಾಡುವಂತಹ ಗ್ರಹಗತಿ ಇತ್ತು. ಇವನ ಗ್ರಹಗತಿಯಲ್ಲಿ ಅವನು ಆ ರೀತಿಯಲ್ಲಿ ಮಾಡಿ ಅಪರಾಧಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂತಹ ಗ್ರಹಗತಿ. ಹೀಗೆ ನಾವು ಪ್ರತಿಯೊಬ್ಬರ ಗ್ರಹಗತಿಯನ್ನು ನಾವು ನೋಡುವಾಗ, ಪರಿಶೀಲಿಸುವಾಗ ನಮಗೆ ಅವರವರ ಕೆಲಸ ಯಾವುದು, ಅವರ ಕೆಲಸ ಯಾವ ಕೆಲಸ ಮಾಡಬೇಕಾಯಿತು, ಯಾವ ಟೈಮ್ನಲ್ಲಿ ಅವರ ಕೆಲಸ ಶುರು ಮಾಡಬೇಕಾಯಿತು, ಆ ಸಮಯಕ್ಕೆ ಅವನು ಸರಿಯಾಗಿ ಆ ಕೆಲಸ ಸರ್ವ ಮಾಡದಿದ್ದರೆ ಅವನಿಗೆ ಜೀವನದಲ್ಲಿ ಅಭಿವೃದ್ಧಿ ಎಂಬುದು ಕನಸಿನ ಮಾತಾಗುತ್ತದೆ. ಆ ಕನಸಿನ ಮಾತಾಗಿ ಅವನು ಮಾಡುವ ಕೆಲಸಗಳೆಲ್ಲವೂ ಹಾಳಾಗುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅವನ ಗ್ರಹತಿಯಂತೆ ಅವನು ಆ ಕೆಲಸವನ್ನು ಆರಂಭಿಸಿದಾಗ, ಆ ಉದ್ಯೋಗವನ್ನು ಆರಂಭಿಸಿದಾಗ ಅವನು ಹಂತ ಹಂತವಾಗಿ ಮೇಲೆ ಇರ್ತಾ ಹೋಗ್ತಾನೆ. ಇದನ್ನು ನಾವು ಹೆಂಗೆ ತಿಳ್ಕೊಂಡು ಜಾತಕ ನೋಡಿ ತಿಳಿಯಬಹುದು. ಆದರೆ ಜಾತಕದಲ್ಲಿ ಅವನು ಹುಟ್ಟಿದ ದಿನಾಂಕ, ಅವನ ಹುಟ್ಟಿದ ಸಮಯ ಕರೆಕ್ಟ್ ಆಗಿ ಗೊತ್ತಿದೆ. ಮಗು ಹುಟ್ಟಿದ ಮೇಲೆ ಒಳಗಿಂದ ಬರುತ್ತೆ, ನರ್ಸ್ ಹೇಳುತ್ತೆ, ನೋಡಿ ಮಗು ಹುಟ್ಟಿದೆ, ಟೈಮ್ ಎಷ್ಟು, ಈ ಟೈಮಲ್ಲಿ ಹುಟ್ಟಿದೆ. ಅಲ್ಲಿ 1-2 ಸೆಕೆಂಡು ಅಥವಾ 1-2 ನಿಮಿಷಗಳು ಹೆಚ್ಚು ಕಡಿಮೆ ಆಗಿರ್ಬೋದು. ಆ ನಿಮಿಷಗಳು ಹೆಚ್ಚಾಗಿ ಕಡಿಮೆ ಆದಾಗ ಅವರ ಗ್ರಹಗತಿಗೆ ಬದಲಾಗಿ ಹೋಗುತ್ತೆ. ಅಂದಮೇಲೆ ಅವರ ಜಾತಕ ಸರಿಯಾಗೋದಿಲ್ಲ. ಈಗಿನ ಕಾಲದಲ್ಲಿ ಯಾವುದು ಸರಿಯಾಗಿ ನಾರ್ಮಲ್ ಡೆಲಿವರಿ ಆಗೋದು ಕಡಿಮೆ, ಎಲ್ಲವೂ ಆಪರೇಷನ್ ಮಾಡಿ ಡೆಲಿವರಿ ಆಗುತ್ತದೆ. ಆದ್ದರಿಂದ ಆ ಮಗುವಿನ ಜಾತಕ ಟೈಮನ್ನು ನಾವು ಅಂದಾಜು ಮಾಡಲು ಸಾಧ್ಯವಿಲ್ಲ. ಯಾವುದು ನೈಸರ್ಗಿಕವಾದ ರೀತಿಯಲ್ಲಿ ಜನ್ಮವಾಯಿತು ಆ ಮಗುವಿನ ಟೈಮನ್ನು ಕರೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ಆ ಮಗುವಿನ ಜನ್ಮವನ್ನು ಹಿಡಿದು ನಾವು ಜಾತಕವನ್ನು ನೋಡಿ ಅವರ ಭವಿಷ್ಯವನ್ನು ಹೇಳಬಹುದೇ ಹೊರತು, ಯಾವಲೋ ಹುಟ್ಟಿದೆ ಯಾವನೋ ಆಪರೇಷನ್ ಮಾಡಿ ತೆಗೆದಂತಹ, ಸಿಸೇರಿಯನ್ ಮಾಡಿ ತೆಗೆದಂತಹ ಮಗುವಿನ ಭವಿಷ್ಯ ಜಾತಕ ಬರೆದಾಗ ಸರಿಯಾಗುವುದಿಲ್ಲ. ಇಂತಹ ಜಾತಕ ನೋಡಿಕೊಂಡು ಮದುವೆ ಮಾಡಿಸಿದಾಗ ಏನಾಗುತ್ತೆ, ಮದುವೆಯಲ್ಲಿ ಏರುಪೇರಾಗುತ್ತೆ. ಮದುವೆಯಲ್ಲಿ ಅವರು ಒಂದಲ್ಲ ಗಂಡ ಹೆಂಡತಿ ಬೇರೆ ಆಗ್ತಾರೆ, ಇಲ್ಲ ಬಿಟ್ಟು ಹೋಗ್ತಾರೆ, ಅಥವಾ ಹೆಂಡತಿ ಬಿಟ್ಟು ಹೋಗುತ್ತೆ. ಇಂತಹ ಸ್ಥಿತಿಗಳು. ಆದ್ದರಿಂದ
ನಾವು ಯಾವತ್ತು ಜಾತಕಕ್ಕೆ ಸರಿಯಾದ ಟೈಮ್ ಗೊತ್ತಿಲ್ಲ, ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಅಂದರೆ ಜಾತಕ ಬರೆದರೆ ಅದು ತಪ್ಪಾಗುತ್ತೆ. ಯಾರೋ ಏನು ಹೇಳ್ತಾರೆ, ಹಿಂಗಿದೆ ಹಾಗೆ ಬರೆಯುವುದು ಹೀಗೆ ಬರೆಯುವುದು, ಅದೆಲ್ಲ ತಪ್ಪಾದ ಜಾತಕ. ಆದರೆ ನಾವು ಹಸ್ತದಲ್ಲಿ ನೋಡಿದಾಗ, ಹಸ್ತದಲ್ಲಿ 7 ವಿಧದ ಹಸ್ತಗಳಿವೆ ಅಂತ ನಾನು ಹೇಳಿದ್ದೇನೆ. 7 ವಿಧದ ಹಸ್ತಗಳಿದ್ದರೂ ಇಡೀ ಪ್ರಪಂಚದಲ್ಲಿ 7 ವಿಧದ ಹಸ್ತಗಳು ಕಾಣಿಸೋದು, ಉಳಿದಂಥ ಹಸ್ತ ಇರೋದಿಲ್ಲ. ಹಸ್ತ ಇಲ್ಲದಿದ್ದವರು ಏನು ಮಾಡ್ತಾರೆ, ಅವರಿಗೆ ಬೇರೆ ರೀತಿ ಮುಖದ ನೋಡಿ ನಾವು ಬಹುಶಃ ಹೇಳ್ಬೋದು, ಮುಖದಲ್ಲಿರುವಂತಹ ಮಚ್ಚೆಗಳನ್ನು ನೋಡಿ ಹೇಳ್ಬೋದು. ಆ ರೀತಿ ನಾವು ಬಹುಶಃ ಹೇಳ್ಬೋದು. ನಾವು ಅವರ ಜಾತಕ ನೋಡಿ ಬಹುಶಃ ಹೇಳಲು ಸಾಧ್ಯ. ಆದರೆ ಹಸ್ತದಲ್ಲಿರುವವರು ಹಸ್ತ ತೋರಿಸಿದರೆ ಹಸ್ತದಲ್ಲಿ ಒಬ್ಬರ ಹಸ್ತದಲ್ಲಿರುವಂಥ ರೇಖೆ ಅಥವಾ ಚಿಹ್ನೆಗಳು ಇನ್ನೊಬ್ಬರ ಹಸ್ತದಲ್ಲಿ ಇರುವುದಿಲ್ಲ. ಎಲ್ಲವೂ ಬದಲಾಗ ಬೇರೆ ಬೇರೆ ಕಡೆ ಇರುತ್ತೆ. ರೇಖೆಗಳು ಬೇರೆ ರೀತಿ ಇರುತ್ತೆ, ಚಿಹ್ನೆಗಳು ಬೇರೆ ಬೇರೆ ಕಡೆ ಇರುತ್ತೆ. ಒಂದೇ ರೀತಿಯ ಚಿಹ್ನೆಗಳು ಒಂದೇ ಕಡೆ ಇರುವಂಥವ್ರನ್ನ ನಾವು ನೋಡಲು ಸಿಗುವುದು ಬಹಳ ಅಪರೂಪ. ಜನಗಳು ನೋಡಿದ್ರೆ ಮುಖ ನೋಡಿದ್ರೆ ವ್ಯತ್ಯಾಸ ಕಾಣುತ್ತೆ. ಹತ್ರ ನಿಲ್ಸ್ಕೊಂಡು ನೋಡಿದ್ರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ವ್ಯತ್ಯಾಸ. ಅವ್ರನ್ನ ನೋಡಿದ್ರೆ ಇವ್ರನ್ನ ನೋಡ ಅವ್ರ ಥರ ಅಂತ ಹೇಳ್ತಾರೆ. ಹತ್ರ ಬಂದು ಬೇರೆ ಬೇರೆ. ಹಾಗೆ ನಮ್ಮ ಹಸ್ತದಲ್ಲಿ ಅದನ್ನು ಬಯೋಮೆಟ್ರಿಕ್ ಯಾಕೆ ಯೂಸ್ ಮಾಡ್ತಾರೆ? ಹಸ್ತದಲ್ಲಿ ಒಬ್ಬರ ಹಸ್ತ ಇದ್ದಂಗೆ ಅದರಲ್ಲಿರೋ ರೇಖೆಗಳಿದ್ದಂಗೆ ಇನ್ನೊಬ್ಬರದ್ದು. ಆದ್ದರಿಂದ ಹಸ್ತರೇಖಾ ಸಾಮುದ್ರಿಕೆಯಲ್ಲಿ ನೋಡಿದಾಗ ಅವರ ಡೇಟ್ ಆಫ್ ಬರ್ತ್ ಸರಿಯಾಗಿರ್ಬೇಕಾಗಿಲ್ಲ, ಹುಟ್ಟಿದ ಸಮಯವೂ ಸರಿಯಾಗಿರ್ಬೇಕಾಗಿಲ್ಲ. ಹಸ್ತದ ರೇಖೆಗಳನ್ನು ನೋಡಿದರೆ ಸಾಕು. ಹಸ್ತರೇಖೆ ನೋಡಿ ಏನು ಬೇಗ? ಹಸ್ತರೇಖೆ ನೋಡಿದಾಗ ಅವರು ಯಾವ ಕೆಲಸವನ್ನು ಮಾಡಬೇಕು, ಅವರು ಯಾವ ಉದ್ಯೋಗ ಮಾಡಬೇಕು, ಅವರು ಯಾವ ರೀತಿ ವ್ಯವಹಾರ ಮಾಡಬೇಕು, ಅದನ್ನು ಯಾವ ವಯಸ್ಸಿನಲ್ಲಿ ಆರಂಭಿಸಿರೋ ಒಳ್ಳೆಯದು, ಯಾವ ಸಮಯದಲ್ಲಿ ಆರಂಭಿಸಿರೋ ಒಳ್ಳೆಯದು. ಇವನು ಸರ್ಕಾರಿ ಉದ್ಯೋಗ ಸಿಗುತ್ತದೆ. ಸರ್ಕಾರಿ ಉದ್ಯೋಗ ಯಾವ ವಯಸ್ಸಿನಲ್ಲಿ ಸಿಕ್ಕಿದರೆ ಅವನು ಯಶಸ್ವಿ ಆಗ್ತಾನೆ. ಬೇರೆ ಖಾಸಗಿ ಸಂಸ್ಥೆಯಲ್ಲಿ ಯಾವ ರೀತಿ ಉದ್ಯೋಗ ಮಾಡಬೇಕು, ಯಾವ ವಯಸ್ಸಿನಿಂದ ಅವನಿಗೆ ಕೆಲಸ ಸಿಗುತ್ತದೆ, ಯಾವ ವ್ಯಾಪಾರ ಮಾಡಬೇಕು, ಯಾವಾಗ ವ್ಯವಹಾರ ಆರಂಭಿಸಬೇಕು, ಅವನು ಯಾವ ರೀತಿಯ ವ್ಯವಹಾರ ಆರಂಭಿಸಿದರೆ ಇದೆಲ್ಲವನ್ನ ನಾವು ಹಸ್ತ ನೋಡಿ. ಅದರಿಂದ ಯಾವುದಾದ್ರೂ ವ್ಯವಸಾಯ ನೋಡಬೇಕು, ಯಾವುದಾದ್ರೂ ವ್ಯವಹಾರ ಆರಂಭಿಸಬೇಕಾದರೆ ಯಾವ ಟೈಮಲ್ಲಿ ಯಾರಿಗೆ ಏನು ಮಾಡಬೇಕು ಎಂಬುದನ್ನು ನಾವು ನೋಡಿ ತಿಳಿಯಬಹುದು. ನೋಡಿ ತಿಳಿದಾಗ ನಾವು ಹೇಳ್ಬೋದು, ನೀವು ಇಂಥ ಟೈಮಲ್ಲಿ ಇಂಥ ವಯಸ್ಸಿನಲ್ಲಿ ನಿಮಗೆ ಇಷ್ಟು ವಯಸ್ಸಾಗಿರ್ಬೋದು, ಈ ವಯಸ್ಸಿನಲ್ಲಿ ನೀವು ಆರಂಭಿಸಿ, ನೀವು ಚೆನ್ನಾಗಾಗ್ತದೆ. ಇಂಥ ವಿಚಾರಗಳನ್ನು ತಿಳಿಯಲು ನಾವು ಭವಿಷ್ಯವನ್ನು ನೋಡಬೇಕು. ನಮಗೆ ಮುಂದೆ ಬರಬಹುದಾದ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ದಾರಿ ಕಂಡುಕೊಳ್ಳುವಂತಹ ರೀತಿಯನ್ನು ತಿಳಿಯಲು ನಾವು ನಮ್ಮ ಭವಿಷ್ಯವನ್ನು ತಿಳಿಯಬೇಕು. ಆದರೆ ನನ್ನ ಭವಿಷ್ಯ ಹಿಂಗೆ ಬರುತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀನಿ, ಹರಕೆ ಮಾಡಿಸ್ತೀನಿ ಅಂದರೆ ಅದರಿಂದ ಯಾವ ಉಪಯೋಗ ಇಲ್ಲ. ನೀವು ಹೋಗಿ ತುಂಬ ಜನರು ಇರುವಂಥ ಭಕ್ತರು ಸೇರುವಂಥ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ದೇವರ ದರ್ಶನ ಪಡೆದು ಏನೋ ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲ. ಹಾಗೆ ಹರಕೆ ಮಾಡಿದ್ರೂ ಉಪಯೋಗ ಇಲ್ಲ. ಅಲ್ಲಿ ನೀವು ಯಾವುದೇ ರೀತಿಯ ಪುಷ್ಪಾರ್ಚನೆ ಮಾಡಿಸಿದ್ರೂ ಉಪಯೋಗ ಇಲ್ಲ, ದೀಪ ಹಚ್ಚಿದ್ರೂ ಉಪಯೋಗ ಇಲ್ಲ. ಯಾಕಂದರೆ ನಾವು ದೇವರನ್ನು ಪ್ರಾರ್ಥಿಸಬೇಕಾದರೆ ನಮಗೆ ಶಾಂತವಾದ ವಾತಾವರಣ ಅದು ಎಲ್ಲಿ ಸಿಗುತ್ತೆ? ನಮ್ಮ ಮನೆಯಲ್ಲಿ ನಾವು ಯಾವ ತೊಂದರೆ ಇಲ್ಲದೆ ಪರಮಾತ್ಮ ನಮ್ಮ ಅಂತರ್ದಾಳಲ್ಲೇ ಇರುವುದರಿಂದ ನಾವು ಮನೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ. ನಿಮಗೆ ಹಾಗೆ ದೇವರಿಗೆ ನಿಮ್ಮ ಮನೆಯಲ್ಲೇ ಒಂದು ಫೋಟೋ ಇಟ್ಟುಕೊಂಡು ಆ ಫೋಟೋ ಯಾಕಂದರೆ ಅಲ್ಲಿ ಸದ್ದು ಗದ್ದಲ ಇಲ್ಲ, ಗೊಂದಲಗಳಿಲ್ಲ. ದೇವಸ್ಥಾನದಲ್ಲಿ ಕದ್ದು ಗದ್ದಲ ಅದು ನೀವು ಬೇಕು, ನಾನು ದೇವಸ್ಥಾನದಲ್ಲಿ ಹೋಗ್ಬೇಕು, ದೇವರು ನೋಡಬೇಕು ಅಂತ ಆಸೆ ಇದ್ದರೆ ಹೋಗಿ ಬನ್ನಿ. ಆದರೆ ಅದರಿಂದ ನಿಮಗೆ ಫಲ ಸಿಗುತ್ತದೆ, ಕಷ್ಟಗಳು ನಿವಾರಣೆ ಆಗುತ್ತದೆ ಅಂತ ನೀವು ತಿಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮೂರ್ಖರು ಬೇರೆ ಯಾರು? ಯಾವುದ್ಯಾವುದೋ ದೇವಸ್ಥಾನ, ಎಂತೆಂಥೋ ದೇವಸ್ಥಾನ ಕಟ್ಟಿಸಿರ್ತಾರೆ. ನಾನು ಆ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಅದನ್ನು ನೋಡಬೇಕು ಎಂಬ ಆಸೆಯಿಂದ ಹೋಗೋದೇ ಹೊರತು ನಿಮಗೆ ದೇವರ ಅನುಗ್ರಹ ಆಗುತ್ತದೆ. ಅಲ್ಲಿ ದೇವರು ಕಾಣಬಹುದು ಅಂತ ನೀವು ಹೋದರೆ ಅಲ್ಲಿ ದೇವರು ಕಾಣೋದಿಲ್ಲ, ಜನರ ಸದ್ದು ಗದ್ದಲವೇ ಹೊರತು ನೀವು ಹೋಗಿ ತಳ್ತಾ ಇರ್ತಾರೆ, ನೂಗ್ತಾ ಇರ್ತಾರೆ. ನಿಮಗೆ ದೇವರ ದರ್ಶನವನ್ನು ಪಡೆಯುವುದು ಕಷ್ಟ ಆಗುತ್ತೆ. ದುಡ್ಡಿದ್ದವರಿಗೆ ದೇವರ ದರ್ಶನ ಬೇರೆ ಇರುತ್ತೆ, ಸ್ಪೆಷಲ್ ದೇವರ ದರ್ಶನ ಕೊಡು. ಇದರಿಂದ ಯಾವ ದೇವರು ನಿಮಗೆ ಒಲಿಯೋದಿಲ್ಲ. ದೇವರು ಒಲಿಯಬೇಕಾದ್ರೆ ನಿಮ್ಮ ಮನಸ್ಸು, ನಿಮ್ಮ ಧ್ಯಾನ, ನೀವು ಇರಬೇಕಾದಂಥ ರೀತಿ, ನಿಮ್ಮ ಮನಸ್ಸಿನಲ್ಲಿರುವಂತಹ ಏಕಾಗ್ರತೆ ಅದೆಲ್ಲವೂ ಇದ್ದಾವ ದೇವರ ಒಲಿತಾರೆ. ದೇವರು ನಿಮಗೆ ಪೂಜೆ ಮಾಡಿದ್ರೆ ನಿಮಗೆ ಫಲ ಸಿಗುತ್ತೆ. ಇಂಥ ವಿಚಾರವನ್ನು ನೀವು ತಿಳ್ಕೊಂಡಾಗ ಜ್ಯೋತಿಷ್ಯ ಯಾಕೆ ಬೇಕು, ಜ್ಯೋತಿಷ್ಯದಿಂದ ನಮಗೇನು ಉಪಯೋಗ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದರೆ ಎಷ್ಟೋ ಜನಕ್ಕೆ ಜ್ಯೋತಿಷ್ಯದ ನಂಬಿಕೆ ಇಲ್ಲ, ಅದು ಅವರ ನಂಬಿಕೆ. ಆ ನಂಬಿಕೆಯನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗ. ಜ್ಯೋತಿಷ್ಯ ತಿಳ್ಕೊಂಡು ಏನಾಗಬೇಕಾಗಿದೆ, ನನಗೆ ಜೀವನಕ್ಕೆ ಸುಖವಾಗಿದ್ದೇನೆ, ನನ್ನ ಜೀವನ ಸರಿಯಾಗಿ ನಡೀತದೆ. ಇನ್ನೂ ಕೆಲವರಿದ್ದಾರೆ ಕಷ್ಟ ಬಂದಾಗ ಜ್ಯೋತಿಷ್ಯ ಈಗ ಏನಾಗ್ತಾ ಇದೆ ನನಗೆ, ಯಾಕೆ ಏನು ಮಾಡಬೇಕು, ಅವನೇ ಆ ಜ್ಯೋತಿಷ್ಯ ಹೇಳ್ತಾನೆ
ಇಂಥ ತೊಂದರೆ ಇದೆ, ಅದಕ್ಕೆ ಇಂಥ ದೇವರಿಗೆ ಮಾಡಿ, ಇಂಥ ಪೂಜೆ ಮಾಡಿ, ಇಂಥ ಮಂತ್ರ ಮಾಡಿಸಿ, ಇಂಥ ಯಜ್ಞ ಮಾಡಿಸಿ, ಯಾಗ ಮಾಡಿಸಿ ಅಂತ ಸಲಹೆ ಕೊಡ್ತಾರೆ. ಸಾವಿರಾರು ರೂಪಾಯಿ ಖರ್ಚು. ಆ ರೀತಿ ಮಾಡುವುದರಿಂದ ನಿಮ್ಮ ದುಡ್ಡು ಹಾಳಾಗುತ್ತೆ ಹೊರತು ನಿಮಗೆ ಅದರಿಂದ ಫಲ ಸಿಗೋದಿಲ್ಲ. ಮನಸ್ಸಿಗೆ ನಾನು ಮಾಡಿಸಿದೆನೆಂಬ ಒಂದು ನೆಮ್ಮದಿ ಸಿಗಬಹುದು, ಸಮಾಧಾನ ಆಗಬಹುದು. ಆ ಸಂತೋಷಕ್ಕಾಗಿ ನೀವು ದೇವರ ಪೂಜೆಯನ್ನು, ಆ ರೀತಿಯ ಪೂಜೆಯಿಂದ ಯಾರಿಗೂ ಏನು ಫಲ ಸಿಗೋದು. ಜೀವನದಲ್ಲಿ ನಾವು ನಮ್ಮ ಕಷ್ಟಗಳು ನಿವಾರಣೆ ಆಗಬೇಕಾದ್ರೆ ಯಾವ ರೀತಿಯಲ್ಲಿ ನಮ್ಮ ಕಷ್ಟಗಳು ಬರುತ್ತದೆ, ಯಾವಾಗ ಬರುತ್ತದೆ ಎಂಬುದನ್ನು ಅರಿತುಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ನಿವಾರಿಸಲು ಬೇಕಾದಂತಹ ಮಾರ್ಗಗಳನ್ನು ಕಂಡುಹಿಡಿದಾಗ ಜೀವನದಲ್ಲಿ ನಾವು ಸುಖವಾಗಿರಲು ಸಾಧ್ಯ. ಅದಕ್ಕೆ ತಜ್ಞರಾದ ಜ್ಯೋತಿಷಿಗಳ ಹತ್ರ ಹೋಗಬೇಕು. ತಜ್ಞರಾದರೆ ಯಾರು? ಅದರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ರು, ಅದರ ಬಗ್ಗೆ ತಿಳ್ಕೊಂಡು, ಜ್ಯೋತಿಷ ಎಂದರೆ ಏನು ಎಂದು ಅರ್ಥ ಮಾಡಿಕೊಂಡು, ಹಣಕ್ಕಾಗಿರುವಂಥ ಜ್ಯೋತಿಷಿಗಳಲ್ಲ, ವಿಷಯವನ್ನು ಸರಿಯಾದ ರೀತಿಯಲ್ಲಿ ತಿಳಿಸುವಂತಹ ಜ್ಯೋತಿಷಿಗಳು. ಹಣ ಹೆಚ್ಚಿಗೆ ಪಡೆದಂತಹ ಜ್ಯೋತಿಷಿಗಳನ್ನು ಹೇಳಕ್ಕಾಗಲ್ಲ. ಕೆಲವರು ಹಣಕ್ಕಾಗಿ ಮಾತ್ರ ಮಾಡುವಂಥ ಕೆಲಸಗಳಿದೆ, ಅದರ ಹಿಂದೆ ಹೋಗಿ ಮೋಸ ಹೋಗೋರೇ ಹೆಚ್ಚು. ಆದುದರಿಂದ ಪ್ರತಿಯೊಬ್ಬರು ನಮ್ಮ ರೀತಿಯಲ್ಲಿ ನಾವು ಜ್ಯೋತಿಷ ಬಗ್ಗೆ ನಾವು ಯಾವ ರೀತಿಯಲ್ಲಿ ದೇವರ ಪೂಜೆ ಮಾಡಬೇಕು, ಯಾವಾಗ ದೇವರನ್ನು ಪೂಜಿಸಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕೆ ಅಥವಾ ಮನೆಯಲ್ಲಿ ಇರಬೇಕೆ ಎಂಬೆಲ್ಲ ವಿಚಾರಗಳನ್ನು ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಾಗಲೇ ಜೀವನದಲ್ಲಿ ನಾವು ಸರಿಯಾದ ಜೀವನ, ಯಶಸ್ವಿ ಜೀವನ, ಹಣ ಮಾಡುವಂತಹ ಜೀವನವನ್ನು ನಡೆಸಲು ಸಾಧ್ಯ ಎಂಬುದನ್ನು. ಈಗ ಜ್ಯೋತಿಷದಿಂದ ಏನು ಉಪಯೋಗ ಅಂತ ನೀವು ಗೊತ್ತು. ಜ್ಯೋತಿಷದಿಂದ ನಾವು ಹೇಗಿರ್ತೇವೆ, ನಮ್ಮ ಜೀವನ ಯಾವ ರೀತಿ ಮುಂದುವರಿಯುತ್ತದೆ, ನಾವು ಯಾವ ಉದ್ಯೋಗ ಮಾಡಬೇಕು, ಉದ್ಯೋಗವನ್ನು ಯಾವಾಗ ಆರಂಭಿಸಬೇಕು, ಯಾವ ಸಮಯದಲ್ಲಿ ಆರಂಭಿಸಬೇಕು, ಯಾವ ವಯಸ್ಸಿನಲ್ಲಿ ಆರಂಭಿಸಬೇಕು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ನಮಗೆ ಬರುವಾಗ ರೋಗಗಳೇನು, ಆ ರೋಗಗಳು ಬರದಂತೆ ತಡೆಗಟ್ಟುವುದೇನು, ಅಥವಾ ನಮಗೆ ಬರುವ ಕಷ್ಟ ನಷ್ಟಗಳೇನು, ಅದನ್ನು ತಡೆಗಟ್ಟುವುದ ವಿಧಾನಗಳೇನು ಎಂಬುದನ್ನೆಲ್ಲವನ್ನೂ ವಿವರಿಸುವಂತಹ ಯೋಗ್ಯರಾದ ಅರ್ಹತೆ ಇರುವಂತಹ ಒಬ್ಬ ತಜ್ಞ ಜ್ಯೋತಿಷಿ ಹತ್ರ ನೀವು ಹೋಗಿ ಕೇಳಿದಾಗ ನಿಮಗೆ ನಿಮ್ಮ ಜೀವನದ ಪ್ರತಿಯೊಂದು ಹಂತದ ವಿವರವೂ ಸಿಗುತ್ತದೆ. ಆದುದರಿಂದ ಜ್ಯೋತಿಷ್ಯದಿಂದ ನಿಮಗೆ ಸಿಗುವಂಥ ಫಲಗಳು ಇಂಥದ್ದು ಎಂಬುದನ್ನು ನೀವು ತಿಳಿದುಕೊಂಡು ಅದರಂತೆ ಜೀವನದಲ್ಲಿ ಅಳವಡಿಸಿಕೊಂಡಾಗ ಜೀವನ ಮುಂದುವರಿಯುತ್ತೆ. ಈಗ ನಿಮಗೆ ಅರ್ಥ ಆಗಿರ್ಬೋದು ಜ್ಯೋತಿಷ್ಯ ಯಾಕೆ ಕೇಳಬೇಕು, ಜ್ಯೋತಿಷ ಕೇಳುವುದು ಸರಿಯೇ, ಜ್ಯೋತಿಷ ತಪ್ಪು ಸರಿ ಇರುತ್ತದೆ ಎಂಬುದನ್ನು ಅರ್ಥ ಮಾಡಿ. ಇಂತಹ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೆ. ಇಂಥ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಸಾಕೊಳ್ಳಿ. ಅದೇ ರೀತಿ ಇನ್ನು ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ. ನಾವು ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗ್ತೀರಿ. ಹಾಗೆಯೇ ಪ್ರತಿಯೊಂದು ವಿಡಿಯೋನೂ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಲಿಂದ ಕೊನೆಯವರೆಗೆ ಏನೇನು ನಡೆದಿದೆ, ಈಗ ಏನು ನಡೆಯುತ್ತಿದೆ, ಮುಂದೆ ಏನು ನಡೆಯಬಹುದು ಎಂಬ ವಿಚಾರಗಳನ್ನು ಜೀವನದಲ್ಲಿ ಬರುವ ಕಷ್ಟ ಬಗೆಹರಿಸಿಕೊಳ್ಳುವಂಥ ವಿಧಾನ ಏನು ಎಂಬುದನ್ನು ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.